ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಸದಾ ಇರಲಿ. ಮಾತು, ಈ ರಾಜಕಾರಣಿಗಳಿಗೂ ಮಾತಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಬಹುತೇಕ ರಾಜಕಾರಣಿಗಳು ಮಾತನಾಡಿ ತಮಗೆ ತಾವು ಸಮಸ್ಯೆಯನ್ನು ಸೃಷ್ಟಿಸ್ಕೊಳ್ತಾರೆ. ಹಾಗೆಯೇ ತಮ್ಮ ಪ್ರತಿನಿಧಿಸುವ ಪಕ್ಷಕ್ಕೂ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಸೊ ಈ ಮಾತು ಏನಿದೆ ಅಲ್ಲಿ ಈ ಮಾತಿನಲ್ಲಿ ಒಂದು ನಿಸ್ಪೃಹತೆ ಇರಬೇಕು, ಒಂದು ಜವಾಬ್ದಾರಿ ಇರಬೇಕು. ನಮ್ಮ ಬುದ್ಧಿ ಮತ್ತು ಬಾಯಿಯ ನಡುವಿನ ಸಂಬಂಧ ಇದೆಯಲ್ಲ, ಅದು ಅರ್ಥ ಮಾಡ್ಕೋಬೇಕು. ಹಾಗೆಯೇ ಮಾತನಾಡಿ ಆಲೋಚನೆ ಮಾಡೋದಲ್ಲ, ಆಲೋಚನೆ ಮಾಡಿ ಮಾತನಾಡಬೇಕು. ನಾನು ಇವತ್ತು ಈ ವಿಚಾರವನ್ನು ಹೇಳೋದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ. ಅದು ಮಾತಿನಿಂದಲೇ ಸಿದ್ದರಾಮಯ್ಯನವರ ಸರ್ಕಾರ ಸಮಸ್ಯೆಗೆ ಸಿಲುಕಿಕೊಳ್ತಾ ಇದೆ. ಮಾತು ಬಹುತೇಕ ಸಂದರ್ಭಗಳಲ್ಲಿ ಅದು ಅಹಂಕಾರದಿಂದ ಬರುತ್ತೆ, ಅಧಿಕಾರದ ದರ್ಪದಿಂದ ಬರುತ್ತೆ. ಅದು ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಒಮ್ಮೆ ಸಮಸ್ಯೆ ಸೃಷ್ಟಿಯಾದ ಮೇಲೆ ಅದನ್ನು ಸರಿಪಡಿಸುವುದು ಸುಲಭ ಅಲ್ಲ. ಈಗ ಸನ್ಮಾನ್ಯ ಸಚಿವ ಶಿವಾನಂದ ಪಾಟೀಲ್ ಅವರ ಮಾತಿನ ಬಗ್ಗೆ ಬರೋಣ. ಅವರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಮಾತನಾಡುವಾಗ, ಯಾವುದೋ ಸಹಕಾರಿ ಸಂಸ್ಥೆಯ ಕಾರ್ಯಕ್ರಮ ಅದು, ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಪ್ರಸ್ತಾಪಿಸಿದ್ರು. ಅದು ರೈತರಿಗೆ ಸಂಬಂಧಪಟ್ಟದ್ದು. ರೈತರು ಬರಗಾಲಕ್ಕಾಗಿ ಕಾಯ್ತಾ ಇರ್ತಾರೆ ಅಂತಾರೆ ಶಿವಾನಂದ ಪಾಟೀಲ್ ಅವರು. ಯಾಕೆ ಬರಗಾಲ ಕಾಯ್ತಿದ್ದಾರೆ ಅಂತ ಅಂದರೆ, ಬರಗಾಲ ಬಂದಾಗ ಅವರಿಗೆ ಸಾಲ ಮನ್ನಾ ಆಗುತ್ತೆ, ಬಡ್ಡಿ ಮನ್ನಾ ಆಗುತ್ತೆ. ಯಾಕದನ್ನು ಮಾಡಬೇಕು ಅನ್ನೋ ಮಾತನ್ನು ಅವರು ಆಡ್ತಾರೆ. ಯಾಕೆಂದರೆ ನಾವು ಉಚಿತವಾಗಿ ನಿಮಗೆ ಕೃಷ್ಣಾ ನದಿಯ ನೀರನ್ನು ಕೊಟ್ಟಿದ್ದೀವಿ, ವಿದ್ಯುತ್ತನ್ನು ಕೊಟ್ಟಿದ್ದೀವಿ, ಮತ್ತ್ಯಾಕೆ ಬರಗಾಲಕ್ಕಾಗಿ ಕಾಯುತ್ತೀರಿ ಅನ್ನುವ ಪ್ರಶ್ನೆಯನ್ನು ಶಿವಾನಂದ ಪಾಟೀಲರು ಸಾರ್ವಜನಿಕರ ಮುಂದೆ ಇಡ್ತಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಸೊ ಇದು ವೈರಲ್ ಆದ ಮೇಲೆ ಚಾಮರಾಜನಗರ ಕೆಲವು ಕಡೆ ರೈತರು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾರೆ. ಇದು ಎಂತಹ ಮಾತು? ರೈತರ ಬಗ್ಗೆ ನಿಮಗಿರುವ ಅಭಿಪ್ರಾಯ ಏನು? ರೈತರೆಲ್ಲ ಬರಗಾಲಕ್ಕಾಗಿ ಕಾಯ್ತಾರ, ಸಾಲ ಮನ್ನಾ ಕಾಯ್ತಾರ? ಇದೇ ಮಾತು ಕರೋಡ್ಪತಿಗಳು, ಉದ್ಯಮಿಗಳ ವಿಚಾರದಲ್ಲಿ ಸರ್ಕಾರ ಸಾಲ ಮನ್ನಾ ಮಾಡಿದಾಗ ಯಾಕೆ ನಿಮಗೆ ಈ ವಿಚಾರ ಬರಲ್ಲ? ಯಾಕೆ ಧ್ವನಿ ಎತ್ತಲ್ಲ? ರೈತರನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಈ ಪ್ರಶ್ನೆಗಳನ್ನ ತುಂಬ ಬೇಸರದಿಂದ ಕೇಳಲೇಬೇಕಾಗಿದೆ. ಅದೇ ನಾನು ಹೇಳಿದ್ದು, ಬುದ್ಧಿ ಮತ್ತು ನಾಲಿಗೆ ನಡುವಿನ ಸಂಬಂಧ ಏನಿದೆ ಅದು ಅರ್ಥ ಆಗದಿದ್ದರೆ, ಅದಕ್ಕೊಂದಕ್ಕೊಂದು ಸಂಬಂಧ ಇಲ್ಲದಿದ್ದರೆ ಈ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಅವರಿಗಿರುವ ಸಿಟ್ಟು ಅಂತ ಅಂದರೆ ಸಾಲ ಮನ್ನಾದಿಂದ ಸಹಕಾರಿ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರ ಉದ್ದೇಶ ಇರ್ಬೋದು. ಆದರೆ ಆ ಮಾತನ್ನು ಅವರು ಆಡಿಲ್ಲ. ನೇರವಾಗಿ ರೈತರನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ. ಸಾಲ ಮನ್ನಾ ಯೋಜನೆಗಳನ್ನು ಅವರು ಅಪ್ರತ್ಯಕ್ಷವಾಗಿ ವಿರೋಧ ಮಾಡಿದ್ದಾರೆ ಅಂತಲೂ ಕೂಡ ನನಗೆ ಅನಿಸುತ್ತೆ. ಒಬ್ಬ ಹಿರಿಯ ರಾಜಕಾರಣಿ ಇಂತಹ ಮಾತನ್ನು ಆಡುವ ಮೂಲಕ ತಾವು ಬಿಕ್ಕಟ್ಟಿಗೆ ಸಿಲುಕಿಕೊಂಡಿದ್ದು ಮಾತ್ರ ಅಲ್ಲ, ಸರ್ಕಾರವನ್ನು ಅವರು ವಿವಾದಕ್ಕೆ ಸಿಕ್ಕಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವೇ ಇದರಿಂದ ವಿವಾದಕ್ಕೆ ಸಿಲುಕಿಕೊಂಡಿದೆ. ರೈತರ ಬಗ್ಗೆ ಇವರಿಗಿರುವ ಕಳಕಳಿ ಇದ್ದರೆ ಅದು ಯಾವ ರೂಪದ್ದು? ನೀವು ಇಡೀ ಗ್ರಾಮಾಂತರ ಪ್ರದೇಶದ ರೈತರ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಇಂಥ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ರೈತರು ಹಲವೆಡೆ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ ಇವತ್ತಿನ ದಿನ. ಗ್ರಾಮಾಂತರ ಪ್ರದೇಶದಲ್ಲಿ ಮನಿ ಫ್ಲೋ ಅಂತ ಏನಿದೆ, ಆ ಮನಿ ಫ್ಲೋ ಆಗ್ತಾ ಇಲ್ಲ. ಬಹುತೇಕ ಯುವಕರುಗಳು ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಬರ್ತಿದ್ದಾರೆ, ಬದುಕಿಗಾಗಿ, ಅನ್ನಕ್ಕಾಗಿ, ವಸತಿಗಾಗಿ.
ಇಂಥ ಸಿಚುವೇಶನ್ನಲ್ಲಿ ದುರಹಂಕಾರದ ಮಾತನ್ನು ಶಿವಾನಂದ್ ಪಾಟೀಲ್ ಆಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ನಾನು ಆ ವಿಡಿಯೋವನ್ನು ಒಂದಕ್ಕಿಂತ 2-3 ಬಾರಿ ನೋಡಿದೆ ನಾನು. ಯಾಕೆಂದರೆ ನಾವು ತಪ್ಪು ಸಂದೇಶವನ್ನು ಕೊಡಬಾರ್ದು, ತಪ್ಪಾಗಿ ಮಾತನಾಡಬಾರ್ದು ಅನ್ನೋ ಕಾರಣಕ್ಕಾಗಿ. ಆದರೆ ಅವರ ಮಾತಿನಲ್ಲಿ ಸ್ಪಷ್ಟತೆ ಇತ್ತು, ಅಥವಾ ಎಲ್ಲೋ ಪಾಸಿಂಗ್ ರಿಮಾರ್ಕ್ ಅಂತೀವಿ ನಾವು, ಹಾಗೆ ಅದು ಪಾಸಿಂಗ್ ರಿಮಾರ್ಕ್ ಆಯಿತು. ನೋ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಇದು ಉದ್ದೇಶಪೂರ್ವಕವಾಗಿ ಹೇಳಿರುವ ಮಾತು. ಇದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಪ್ರತಿಪಕ್ಷಗಳು ಬಳಸ್ಕೊತಾ ಇವೆ. ಅದಕ್ಕೆ ಅನುಮಾನ ಬೇಕಾಗಿಲ್ಲ, ಬಳಸ್ಕೊಳ್ಳೋ ಅವ್ರ ಪ್ರತಿಪಕ್ಷಗಳ ಕೆಲಸ ಅದೇನೆ, ಅವರು ಬಳಸಿಕೊಳ್ಳಲೇಬೇಕು, ಅದನ್ನು ಬಿಡೋದಕ್ಕೆ ಆಗಲ್ಲ. ಇದು ಒಟ್ಟಾರೆಯಾಗಿ ಈ ಬಗ್ಗೆ ಸರ್ಕಾರ ಕೂಡ ಸ್ಪಷ್ಟವಾದ ಬೇರೆಯವರು ಮುಖ್ಯಮಂತ್ರಿಗಳಾಗಲಿ ಇನ್ನೊಬ್ಬರಾಗಲಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಸತೀಶ್ ಜಾರಕಿಹೊಳಿ ಹೇಳಿದ್ದು ಬಾಯಿ ತಪ್ಪಿ ಫಾಸ್ಟ್ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗ್ತವೆ, ಏನೋ ಹೇಳೋದಕ್ಕೆ ಹೊರಟುಬಿಟ್ಟು ಅದು ಹೀಗಾಗಿದೆ ಅನ್ನುವ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆ ಮೂಲಕ ದೇ ಆರ್ ಟ್ರೈಂಗ್ ಟು ಡಿಫೆಂಡ್ ಶಿವಾನಂದ್ ಪಾಟೀಲ್. ಶಿವಾನಂದ್ ಪಾಟೀಲ್ ಅವ್ರನ್ನ ಡಿಫೆಂಡ್ ಮಾಡಿಕೊಳ್ಳುವ ಪರಿಸ್ಥಿತಿ ಈಗಿಲ್ಲ. ಈ ಶುಡ್ ಆಸ್ಕ್ ಅಪಾಲಜಿ. ರೈತ ಸಮುದಾಯಕ್ಕೆ ಅವರು ಕ್ಷಮೆಯನ್ನು ಕೇಳಲೇಬೇಕು. ಶಿವಾನಂದ್ ಪಾಟೀಲರು ರೈತರ ಬಗ್ಗೆ ಇಷ್ಟು ಕ್ಷುಲ್ಲಕವಾಗಿ ಮಾತನಾಡುವುದಿದೆಯಲ್ಲ, ಅದನ್ನು ಎಂದೂ ಕೂಡ ಕ್ಷಮಿಸಲಾರದು. ಗ್ರಾಮಾಂತರ ಪ್ರದೇಶದ ರೈತರ ಸ್ಥಿತಿ ಅರಿವಿದ್ದವರು ಯಾರು ಕೂಡ ಈ ರೀತಿ ಮಾತನಾಡಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತು ತಂದ ಬಿಕ್ಕಟ್ಟು. ಇದು ಫಸ್ಟ್ ಟೈಮ್ ಅಲ್ಲ, ಹಲವಾರು ಸಚಿವರುಗಳು ಮನಸ್ಸಿಗೆ ಬಂದಾಗಿ ಮಾತಾಡ್ತಾರೆ. ಅವರ ಪ್ರತಿಕ್ರಿಯೆಗಳು ಸರ್ಕಾರದ ಪ್ರತಿಕ್ರಿಯೆ, ವೈಯಕ್ತಿಕ ಪ್ರತಿಕ್ರಿಯೆ, ಒಬ್ಬ ಸಚಿವ ಆದವನು ವೈಯಕ್ತಿಕ ಪ್ರತಿಕ್ರಿಯೆಯನ್ನು ನೀಡಬೇಕೋ ಬೇಡವೋ? ಯಾಕೆಂದರೆ ಒಂದು ಸರ್ಕಾರ ಅನ್ನೋದೇನಿದೆ ಅದು ಒಬ್ಬ ವ್ಯಕ್ತಿ ಅಂತಲ್ಲ. ಇದು ಹಾಗಿದ್ರೆ ಈ ಸರ್ಕಾರದ ನಿಲುವ ಅಂತ ಪ್ರಶ್ನಿಸಬೇಕಾಗುತ್ತೆ. ಈ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಲೇಬೇಕು ಅಂತ ನಾನು ಬಯಸುವುದು. ಇನ್ನೊಂದು ವಿಚಾರವನ್ನು ನಾನು ಪ್ರಸ್ತಾಪಿಸುವುದು ಹಿಜಾಬ್ಗೆ ಸಂಬಂಧಪಟ್ಟಿದ್ದು. ಮುಖ್ಯಮಂತ್ರಿಗಳು ಹಿಜಾಬ್ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು, ಹಿಜಾಬನ್ನು ನಾವು ಏನಿದೆ ಅದರ ಮೇಲೆ ಹೇಳಿರುವ ನಿಷೇಧವನ್ನು ವಾಪಸ್ ಪಡಿತೀವಿ ಅಂತ. ಆದರೆ ಮರುದಿನ ಅವರು ಇದು ವಿವಾದ ಆದ ತಕ್ಷಣ ಆ ಒಂದು ತಮ್ಮ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಿರುಚಿದ್ರು ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯ ಸರ್ಕಾರ ಆಲೋಚನೆ ಮಾಡ್ತಿದೆ ಅಂದರು. ಈ ಆಲೋಚನೆಯೇ ಇಲ್ಲ ಅನ್ನೋ ಮಾತನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನಾವು ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆಯೋ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ಆಲೋಚನೆಯನ್ನೇ ಮಾಡಿಲ್ಲ ಅಂತ. ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆಯಾ, ಅಥವಾ ಪಕ್ಷದ ಹೈಕಮಾಂಡ್ ಏನಾದರೂ ಸೂಚನೆ ಕೊಡ್ತಾ ಸಿದ್ದರಾಮಯ್ಯನವರು ಈ ಹೇಳಿಕೆ ನೀಡುವ ಮೂಲಕ ಯಾವುದು ಮತ ರಾಜಕೀಯ ಇದೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಅನುಮಾನ ಬಂದಿರಬೇಕು. ಅಥವಾ ಅವ್ರು ಸೂಚನೆಯನ್ನು ಕೊಟ್ಟಿರ್ಬೋದು, ಈಗ ಬೇಡಪ್ಪ ಸುಮ್ಮನಿದ್ದು ಬಿಡಿ, ಈ ಬಗ್ಗೆ ವಿವಾದಾತ್ಮಕ ವಿಚಾರಗಳು ತಗೋಬೇಡಿ, ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಮೇಲೆ ಪರಿಣಾಮ ಆಗುತ್ತೆ ಅಂದರು. ಆ ಕಾರಣಕ್ಕೂ ಇರ್ಬೋದು ನೀಡಿರುವ ಹೇಳಿಕೆಯನ್ನು ಹಿಂದೆ ಪಡೆದರು. ಅವರು ಹಿಂದೆ ಪಡೆಯಬಾರದಿತ್ತು ಅನ್ನೋದು ನನ್ನ ನಂಬಿಕೆ. ಒಂದು ಸ್ಪಷ್ಟತೆ ಇರಬೇಕು. ನೋಡಿ, ಇವರು ಡೈಲಮಾಗಳು ಇನ್ನೊಂದು ನೋಡಿ, ಈ ರಾಜಕೀಯ ಕಾರಣಕ್ಕಾಗಿ ತಮ್ಮ ಸಿದ್ಧಾಂತವನ್ನು ಬದಲಿಸೋದಿದೆಯಲ್ಲ ಅದು ಅಪಾಯಕಾರಿಯಾದ್ದು. ಸರ್ಕಾರ ಪ್ರತಿ ಕ್ಷಣಕ್ಕೆ ಒಂದು ತೀರ್ಮಾನವನ್ನು, ಒಂದು ಸಿದ್ಧಾಂತವನ್ನು ಒಪ್ಪಿಕೊಳ್ಳೋಕ್ಕಾಗಲ್ಲ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರ ಹೇಳಿಕೆಯನ್ನು ಗಮನಿಸಿ, ಅದು ಈ ಸೊಸೈಟಿಯಲ್ಲಿ ಸಮಾಜದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅವರು ಸ್ಪಷ್ಟವಾಗಿ ಅಲ್ಪಸಂಖ್ಯಾತ ಮಹಿಳೆಯರನ್ನು ಟಾರ್ಗೆಟ್ ಮಾಡಿದರು. ಅವರ ಹೇಳಿಕೆಯಲ್ಲಿ ಒಂದು ಕಮ್ಯುನಿಟಿಗೆ ಅಥವಾ ಒಂದು ಧರ್ಮಕ್ಕೆ ಸೇರಿದ ಹೆಣ್ಣು ಮಕ್ಕಳು ಪ್ರತಿದಿನ ಒಬ್ಬರು ಅವರಿಗೆ ಗಂಡರು ಅನ್ನೋ ಮಾತಾಡಿದ್ರು. ಇಂಥ ಮನಸ್ಥಿತಿ ಯಾಕೆ ರೂಪುಗೊಳ್ಳುತ್ತೆ? ಇಂಥ ಮಾತನ್ನು ಪ್ರಭಾಕರ್ ಭಟ್ರು ಯಾಕೆ ಹೇಳ್ತಿದ್ದಾರೆ? ಅವರ ಮನಸ್ಸಿನಲ್ಲಿ ಅಂಥ ವಿಚಾರ ಇದ್ದಾಗ ಮಾತ್ರ ಅದು ಬಾಯಲ್ಲಿ ಬರುತ್ತೆ. ಯಾರು ಹೆಣ್ಣುಮಕ್ಕಳು ಪ್ರತಿದಿನ ಒಬ್ಬರು ಗಂಡಂದಿರು ಅಂದರೆ ಎಂಥ ವಿಷವನ್ನು ಈ ಮನುಷ್ಯ ತುಂಬಿಕೊಂಡಿದ್ದಾನೆ ನೋಡಿ. ಅವರ ಒಳಗಡೆ ಇರೋದು ನೋಡಿ. ಅವರ ಮನೆಯ ಅಮ್ಮನಿಗೋ ಸಹೋದರಿಗೋ ಸಂಬಂಧಿಕರಿಗೂ ಯಾರಾದರೂ ಈ ಮಾತನ್ನು ಆಡಿದರೆ ಅವ್ರು ಸುಮ್ಮನೆ ಇರ್ತಿದ್ರ? ನಿಮ್ಮ ಮನೆಯವರು, ನಿಮ್ಮ ಮನೆಯ ಹೆಂಗಸರು ದಿನ ಒಬ್ಬರ ಜೊತೆ ಮಲಗ್ತಾರೆ ಅಂತ ಅಂದರೆ
ಅದಕ್ಕೆ ಇವರ ಪ್ರತಿಕ್ರಿಯೆ ಈ ಆರೋಪಕ್ಕೆ ಹೇಗಿರ್ತಾ ಇತ್ತು? ಆದರೆ ಪ್ರಭಾಕರ್ ಭಟ್ರು ಇಂತಹ ವಿವಾದವನ್ನು ಸೃಷ್ಟಿಸಿ ದ್ವೇಷದ ಭಾಷಣ ಮಾಡಿ ತಪ್ಪಿಸ್ಕೋತಾರೆ. ಅವರ ಶ್ರೀರಾಮ ವಿದ್ಯಾ ಕೇಂದ್ರ ಏನಿದೆ ಅಲ್ಲಿ ಏನೇನಾಯಿತು ಅನ್ನೋದು ಗೊತ್ತಿದೆ ನಮಗೆ. ಸೊ ಸಂಸ್ಕೃತಿಯ ಹೆಸರಿನಲ್ಲಿ ಹೇಗೆ ಗೋಡ್ಸೆಯನ್ನು ವೈಭವೀಕರಿಸುವ ಕೆಲಸವನ್ನು ಮಾಡ್ತಾರೆ ಅನ್ನೋದು ಗೊತ್ತಿದೆ ನಮಗೆ. ಇಡೀ ಆ ಶಾಲೆಯಲ್ಲಿ ಕಲಿಯುವ ಮಕ್ಕಳಲ್ಲಿ ಆ ಒಂದು ಬಾಲ್ಯದಲ್ಲೇ ಕೋಮು ದ್ವೇಷವನ್ನು ತುಂಬುವುದು, ಇನ್ನೊಂದು ಧರ್ಮದವ್ರನ್ನ ಈಗಳೆಯುವ ಕೆಲಸವನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ಆದರೆ ಅದು BJP ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಯಾರೂ ಕೂಡ ಪ್ರಭಾಕರ್ ಭಟ್ರನ್ನು ಮುಟ್ಟೋದೇ ಇಲ್ಲ. ಅವರ ಹೇಳಿಕೆ ತಪ್ಪು ಅಂತ ಬರ್ತದೆ. ಸರ್ಕಾರದವ್ರು ಯಾಕೆ ಹೇಳ್ತಾ ಇಲ್ಲ? ಪ್ರಭಾಕರ್ ಭಟ್ರ ಈ ಹೇಳಿಕೆ ಇದೆಯಲ್ಲ, ಅದು ಸಮಾಜದಲ್ಲಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಅಲ್ವಾ ಇದು? ಈ ಬಗ್ಗೆ ಯಾಕೆ ಸರ್ಕಾರ ಸುಮ್ಮನಿದೆ? ರೈತರ ಬಗ್ಗೆ ಮಾತನಾಡ್ತೀರಿ, ರೈತರು ಬರಗಾಲಕ್ಕೆ ಕಾಯ್ತೀರಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡುವ ನಿಮಗೆ ಅಟ್ಲೀಸ್ಟ್ ಪ್ರಭಾಕರ್ ಭಟ್ರ ಹೇಳಿಕೆಯನ್ನು ಯಾಕೆ ಖಂಡಿಸೋಕ್ಕಾಗಲ್ಲ? ಈ ಪ್ರಭಾಕರ್ ಭಟ್ರ ಜೊತೆ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷಗಳು ಹೋಗಿ ಅವರ ಜೊತೆ ವೇದಿಕೆಯನ್ನು ಹಂಚ್ಕೋತಾರೆ. ಇತ್ತೀಚೆಗೆ HD ಕುಮಾರಸ್ವಾಮಿ ಹೋಗಿ ಕಾಲಿಡೋದು ಬಂದರು. ಅಷ್ಟು ಪವರ್ಫುಲ್ ಆ ಪ್ರಭಾಕರ್ ಭಟ್ರು. ಅವರು ಸಂವಿಧಾನಕ್ಕಿಂತ ದೊಡ್ಡವರ, ಈ ದೇಶಕ್ಕಿಂತ ದೊಡ್ಡವರ, ಧರ್ಮಕ್ಕಿಂತ ದೊಡ್ಡವರ. ಅವರು ಬೆಂಕಿ ಹಚ್ಚುವುದೇ ಅವರ ಕೆಲಸ ಆಗಿದೆಯಲ್ಲ, ಇದ್ರ ಬಗ್ಗೆ ಯಾಕೆ ಸರ್ಕಾರ ಪ್ರತಿಕ್ರಿಯೆ ನೀಡಲ್ಲ? ಹಾಗಿದ್ದರೆ BJP ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಇರುವ ವ್ಯತ್ಯಾಸ ಯಾವುದು ಸ್ವಾಮಿ? ಯಾವುದು ವ್ಯತ್ಯಾಸ? ಈ ಪ್ರಶ್ನೆಗಳನ್ನು ನಾನು ಕೇಳಬೇಕಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ಕಡೆ ಮಾತನಾಡಿ ಸಮಸ್ಯೆಗೆ ಸಿಲುಕ್ತಾ ಇದೆ, ಇನ್ನೊಂದು ಕಡೆ ಈ ಪ್ರಭಾಕರ್ ಭಟ್ರ ಹೇಳಿಕೆಯಂಥ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ರಾಜಕೀಯ ಲಾಭಕ್ಕಾಗಿ ಮೌನವಾಗಿರುವ ಮೂಲಕ ಬಿಕ್ಕಟ್ಟನ್ನು ಸೃಷ್ಟಿಸಿಕೊಳ್ತಾ ಇದೆ. ಆದ್ದರಿಂದ ಈ ಸರ್ಕಾರಕ್ಕೆ ಬೇರೆಯವ್ರ ಸಮಸ್ಯೆ ಉಂಟು ಮಾಡೋದಕ್ಕಿಂತ ಇವರು ತಮಗೆ ತಾವೇ ಸಮಸ್ಯೆಯನ್ನು ಸೃಷ್ಟಿಸ್ಕೊಳ್ತಾರೆ. ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಸೊ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ ನನ್ನ ಕೈ ಹಿಡಿದು ಮುನ್ನಡೆಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.